ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಓಂ ಮಹಾಶಕ್ತಯೇ ನಮಃ. ಓಂ ಆಭರ ದದ್ಧಿ ತನ್ನಃ ಪ್ರದಾಶುಷೇ ದಾತವೇ ಭೂರಿಯತ್ತೆ ನವ್ಯೇ ದೇಷ್ಣೇ ಶಸ್ತೆ ಅಸ್ಮಿನ್ ತ ಉಕ್ಥೆ ಪ್ರಬ್ರವಾಮ ವಯಮಿಂದ್ರ. ಮಹಾಶಕ್ತಿ ಅನ್ನುವಂಥ ವಿಷ್ಣು ಸಹಸ್ರನಾಮ ಸ್ತೋತ್ರದ 180ನೇ ನಾಮ. ಅಲ್ಲಿ ದೊಡ್ಡ ಪ್ರಮಾಣದ ಶಕ್ತಿ ಉಳ್ಳವನು ಭಗವಂತ ಅಂತ ಹಿಂದೆ ಅದರ ಅರ್ಥವನ್ನ ನೋಡಿದ್ದೇವೆ. ಅದಕ್ಕೆ ಒಟ್ಟು ಅನೇಕ ಅರ್ಥಗಳು. ಸ್ವರೂಪಭೂತವಾದ ಶಕ್ತಿಗಳುಳ್ಳವನು, ಮತ್ತೆ ಚತುರ್ಮುಖ ಲಕ್ಷ್ಮೀದೇವಿ ಮೊದಲಾದ ತನ್ನ ಅಧೀನವಾದ ಶಕ್ತಿಗಳುಳ್ಳವನು, ಮತ್ತೆ ತನ್ನ ಪ್ರಭಾವವುಳ್ಳವನು ಅಂತ ಇಷ್ಟ ಅರ್ಥಗಳನ್ನು ಈ ಹಿಂದೆ ನೋಡಿದ್ದೇವೆ. ಅಲ್ಲಿ ಸ್ವರೂಪಭೂತವಾದ ಶಕ್ತಿ ಅಂತ ಹೇಳುವಾಗ ಇಚ್ಛಾ, ಮೋಚಿಕ, ಅಣಿಮ ಮೊದಲಾದ ಶಕ್ತಿಗಳ ಬಗ್ಗೆ ಭಾಗವತ ತಾತ್ಪರ್ಯದಲ್ಲಿ ಬಂದದನ್ನ ನೋಡಿದ್ದೇವೆ. ಶಕ್ತಿ ಅನ್ನೋದನ್ನ ಮತ್ತೊಂದು ರೀತಿಯಾಗಿ ಕೂಡ ನಾರಾಯಣ ವರ್ಮದ ಭಾಗವತದಲ್ಲೇ ಬಂದಿರುವಂತಹ ನಾರಾಯಣ ವರ್ಮ ಸ್ತೋತ್ರದ ಬೆಳಕಿನಲ್ಲಿ ನಾವು ತಿಳ್ಕೊಳ್ಬೇಕು. ಯಥೈಕಾತ್ಮ್ಯಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧ ಲಿಂಗಾಖ್ಯಾಹ ಧತ್ತೇ ಶಕ್ತಿ ಸ್ವಮಾಯಯ ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿಹಿ ಪಾತು ಸರ್ವೈ ಸ್ವರೂಪೈರ್ನಃ ಸದಾ ಸರ್ವತ್ರ ಸರ್ವಗಃ ಅಂತ ನಾರಾಯಣ ವರ್ಮದಲ್ಲಿ ಕಂಡು ಬರುವಂತಹ ಶ್ಲೋಕ. ಅದರ ಅರ್ಥ ಹೀಗೆ ಕಂಡು ಬರುತ್ತದೆ. ಭಗವಂತ ಐಕಾತ್ಮ್ಯಾನುಭಾವೇನ ತನ್ನ ಸ್ವಾತಂತ್ರ್ಯವೆಂಬ ಶಕ್ತಿಯಿಂದ ಮತ್ತೆ ಮಾಯೆಯ ತನ್ನ ಇಚ್ಛೆಯಿಂದ ಅನೇಕ ಶಕ್ತಿಗಳನ್ನು ತಾಳಿದ್ದಾನೆ. ಅವನು ಮೂಲತಃ ಸ್ವಗತ ಭೇದ ವಿವರ್ಜಿತ, ತನ್ನಲ್ಲಿ ತನ್ನ ಗುಣ, ಕ್ರಿಯೆ, ಅವತಾರ ಇತ್ಯಾದಿಗಳಿಂದ ಯಾವುದೇ ಭೇದ ಅವನಿಗಿಲ್ಲ. ಹಾಗಿದ್ರೂ ಕೂಡ ಸ್ವಮಾಯ ತನ್ನ ಇಚ್ಛೆಯಿಂದ, ತನ್ನ ಸ್ವಾತಂತ್ರ್ಯದ ಕಾರಣದಿಂದಾಗಿ, ಸ್ವತಂತ್ರೇಚ್ಛನಾದ್ದರಿಂದ ಈ ಎಲ್ಲ ರೂಪಗಳನ್ನು ತಾಳಿದ್ದಾನೆ. ಅವ್ಯಾವ ರೂಪಗಳು ಅಂದರೆ ಭೂಷಣ ಆಯುಧ ಲಿಂಗಾಖ್ಯಾಹ ಧತ್ತೇ ಶಕ್ತಿ. ಭೂಷಣ, ಭಗವಂತ ಏನು ಕಿರೀಟ, ಹಾರ, ಕೌಸ್ತುಭ, ಕಂಕಣ ಇತ್ಯಾದಿಗಳನ್ನು ಧರಿಸಿದ್ದಾನೆ, ಅವೆಲ್ಲವೂ ಭೂಷಣಗಳು. ಅವುಗಳಲ್ಲಿ ಆಯಾ ಹೆಸರಿನಿಂದ ಭಗವಂತನೇ ಆಯಾ ರೂಪದಿಂದ ಇದ್ದಾನೆ. ಅವೇ ಅವನ ಶಕ್ತಿಗಳು. ಮತ್ತೆ ಆಯುಧಗಳು, ಲಿಂಗ ಅಂದ್ರೆ ಆಯುಧಗಳು ಅಂದ್ರೆ ಸುದರ್ಶನ ಮೊದಲಾದಂತಹ ಆಯುಧಗಳು. ಮತ್ತೆ ಲಿಂಗ ಅಂದ್ರೆ ಆತನ ಗರುಡಧ್ವಜತ್ವ ಮೊದಲಾದ ಲಿಂಗಗಳು. ಹೀಗೆ ತನ್ನ ಆಭರಣಗಳಲ್ಲಿ, ಹಾಗೆ ಶಂಖಚಕ್ರಾದಿ ಆಯುಧಗಳಲ್ಲಿ, ಮತ್ತೆ ಇನ್ನಿತರ ಚಿಹ್ನೆಗಳಲ್ಲಿ, ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲಿಯೂ ಆಯಾ ವಸ್ತುವಿನ ರೂಪದಿಂದ ಭಗವಂತನೇ ಇದ್ದಾನೆ. ಆಯಾ ವಸ್ತುವಿನ ಹೆಸರನ್ನು ಅವನು ಪಡೆದಿದ್ದಾನೆ. ಅವನು ಆ ಹೆಸರನ್ನು ಮೂಲತಃ ಹೊಂದಿರುವುದರಿಂದಲೇ ಆಯಾ ವಸ್ತುಗಳಿಗೂ ಆಯಾ ಹೆಸರುಗಳು ಬಂದಿವೆ. ಯೋ ದೇವಾನಾಂ ನಾಮಧ ಏಕ ಏವ ಅಂತ ಹೇಳುವಂತೆ ಪ್ರತಿಯೊಬ್ಬ ದೇವತೆಗೂ ಹೆಸರನ್ನ ಕೊಟ್ಟವನು ಅವನೇ. ಅದರಂತೆ ಪ್ರತಿಯೊಂದು ಪದಾರ್ಥಕ್ಕೂ ಆಯಾ ರೂಪವನ್ನು ಮತ್ತು ಆಯಾ ಹೆಸರನ್ನು ಕೊಟ್ಟವನು ಅವನೇ. ಹಾಗೆ ಭೂಷಣಗಳಲ್ಲಿ ಅಂದ್ರೆ ಆಭರಣಗಳಲ್ಲಿ, ಆಯುಧಗಳಲ್ಲಿ, ಮತ್ತೆ ತನ್ನ ಎಲ್ಲಾ ಚಿಹ್ನೆಗಳಲ್ಲಿ, ತನಗೆ ಸಂಬಂಧಿಸಿದಂತಹ ಆ ಎಲ್ಲ ವಸ್ತುಗಳಲ್ಲಿ ಭಗವಂತನದೇ ಆದ ವಿಶಿಷ್ಟ ಚಿಹ್ನೆಗಳೇನಿದೆ, ಆ ಎಲ್ಲಾ ಚಿಹ್ನೆಗಳಲ್ಲಿ ಆಯಾ ರೂಪದಿಂದಲೇ, ಆಯಾ ಹೆಸರಿನಿಂದಲೇ ಭಗವಂತ ಇದ್ದಾನೆ. ಅವುಗಳನ್ನು ಶಕ್ತಿ ಅಂತ ಸ್ತ್ರೀಲಿಂಗದಲ್ಲಿ ಪ್ರಯೋಗ ಮಾಡಿದೆ ನಾರಾಯಣ ವರ್ಮ. ಆದ್ರಿಂದ ಅವೆಲ್ಲವೂ ಆ ಭಗವಂತನ ಸ್ವರೂಪ ಶರೀರದಿಂದ ಅಭಿನ್ನವಾದಂತಹ ಆತನ ರೂಪಗಳು. ಆತನ ರೂಪಗಳನ್ನೇ ಶಕ್ತಿ ಅಂತ ಅಲ್ಲಿ ವರ್ಣನೆ ಮಾಡಿದೆ. ಈ ಒಂದು ಸತ್ಯವನ್ನು ಅನುಸಂಧಾನ ಮಾಡಿದ್ದರಿಂದ ನಮಗೆ ಬರುವಂತಹ ಎಲ್ಲ ಉಪದ್ರವಗಳು ಪರಿಹಾರ ಕಾಣಬೇಕು. ಸರ್ವಜ್ಞೋ ಭಗವಾನ್ ಹರಿ, ಭಗವಂತ ಸರ್ವಜ್ಞ, ಆತ ಸರ್ವಗತನೂ ಆಗಿದ್ದಾನೆ. ಸರ್ವಜ್ಞೋ ಭಗವಾನ್ ಹರಿಹಿ ಪಾತು ಸರ್ವೈ ಸ್ವರೂಪೈರ್ನಃ, ತನ್ನ ಎಲ್ಲಾ ರೂಪಗಳಿಂದ, ಆಭರಣಗಳಲ್ಲಿರುವ ರೂಪದಿಂದ, ಆಯುಧಗಳಲ್ಲಿರುವ ರೂಪದಿಂದ,
ತನ್ನ ರಥ ಗರುಡ ಧ್ವಜ ಮೊದಲಾದವುಗಳಲ್ಲಿ ಇರುವಂತಹ ತನ್ನ ರೂಪಗಳಿಂದ ಅವನು ಸರ್ವಜ್ಞನೂ ಹೌದು ಮತ್ತೆ ಸರ್ವಗತನೂ ಹೌದು. ಎಲ್ಲೆಲ್ಲಿ ಯಾವ್ಯಾವ ಭಕ್ತರಿಗೆ ಯಾವ್ಯಾವ ಸಾಧಕರಿಗೆ ಏನು ಭಯ ಬಂದಿದೆ, ಏನು ಉಪದ್ರವ ಬಂದಿದೆ ಅಂತ ಅನ್ನೋದು ಸರ್ವಗತನಾದ್ರಿಂದ ಸರ್ವಜ್ಞನಾದ್ರಿಂದ ಅವನಿಗೆ ಗೊತ್ತಿದೆ. ಆಯಾ ಸಾಧಕರು ಎಲ್ಲೆಲ್ಲಿದ್ದಾರೆ ಅಲ್ಲಲ್ಲಿ ಆತ ಇದ್ದು ತನ್ನ ರೂಪ ಅಲ್ಲಿ ಏನಿದೆ ಆ ರೂಪಗಳಿಂದ ಮತ್ತೆ ಆಯುಧಗಳಲ್ಲಿರುವ ರೂಪದಿಂದ ಆಭರಣಗಳಲ್ಲಿರುವಂತಹ ರೂಪದಿಂದ ಆ ಭಗವಂತ ನಮ್ಮನ್ನು ರಕ್ಷಿಸಬೇಕು. ಈ ಶಕ್ತಿಗಳನ್ನು ಅವನೇ ಹೊಂದಿದ್ದಾನೆ, ಶಕ್ತಿ ಸ್ವರೂಪ ಅವನೇ ಆಗಿದ್ದಾನೆ ಎಂಬ ಸತ್ಯದ ಅರಿವನ್ನು ನಾವು ಮಾಡಿಕೊಂಡಿದ್ದರಿಂದ ಅಂತ ಅದರ ಅರ್ಥ. ಹೀಗೆ ಮಹಾಶಕ್ತಿ ಎಂಬ ಶಬ್ದದಿಂದ ಮಹತ್ಯ ಶಕ್ತಯ ಯಸ್ಯ ಸಹ ಮಹಾಶಕ್ತಿ, ಇಚ್ಛಾ ಮತ್ತು ಮೂಚಿಕಾ ಮೊದಲಾದ ಶಕ್ತಿಗಳುಳ್ಳವನಷ್ಟೇ ಅಲ್ಲ, ಆಯುಧಗಳಲ್ಲಿ ಆಭರಣಗಳಲ್ಲಿ ಉಳಿದ ಚಿಹ್ನೆಗಳಲ್ಲಿ ಅವನದೇ ಆದ ಸ್ವರೂಪಗಳೇನಿವೆ ಅವುಗಳನ್ನು ಕೂಡ ಶಕ್ತಿ ಎಂಬ ಶಬ್ದದಿಂದ ನಾವು ಚಿಂತಿಸಬೇಕು ನಾರಾಯಣ ವರ್ಮದ ಬೆಳಕಿನಲ್ಲಿ.